ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇದರ ವತಿಯಿಂದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಉಳ್ಳೂರು ಗ್ರಾಮದ ಕೊರಗರ ಕಾಲೋನಿಯಲ್ಲಿ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ 14 ಮನೆಗಳ ಗೃಹ ಪೂಜೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ಡಿಸೆಂಬರ್ 25ರಂದು ಬೆಳಗ್ಗೆ 10:30ಕ್ಕೆ ನಡೆಯಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಎಚ್.ಎಸ್. ಶೆಟ್ಟಿ ತಿಳಿಸಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಗೃಹ ಪೂಜೆ ನೆರವೇರಿಸಿ ಆಶೀರ್ವಚನ ನೀಡಲಿದ್ದಾರೆ. ಚಿತ್ರದುರ್ಗವಾದರ ಚೆನ್ನಯ್ಯ ಗುರುಪೀಠದ ಡಾಕ್ಟರ್ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಮನೆಗಳನ್ನು ಲೋಕಾರ್ಪಣೆಗೊಳಿಸಿ ಆಶಯ ಭಾಷಣ ಮಾಡಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಗೃಹಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಲಿದ್ದಾರೆ ಎಂದರು. ಚಾರಿಟೇಬಲ್ ಟ್ರಸ್ಟ್ ನಮ್ಮ ತಂದೆಯವರಲ್ಲಿ ನಾವು 18 ವರ್ಷಗಳ ಹಿಂದೆ ಶುರು ಮಾಡಿದಂಥದ್ದು. ಇದು ಒಂದು ಪ್ರೈವೇಟ್ ಟ್ರಸ್ಟ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಕುಟುಂಬದವರು ಮಾತ್ರ ಅದರಲ್ಲಿ ಸದಸ್ಯರಾಗಿದ್ದಾರೆ. ನಮ್ಮ ದುಡಿಮೆಯ ಒಂದು ಭಾಗವನ್ನು ಈ ಟ್ರಸ್ಟಲ್ಲಿ ಹಾಕಿ ಜನೋಪಯೋಗಿ ಸಮಾಜಕ್ಕೆ ಉತ್ತಮವಾದ ಕಾರ್ಯಕ್ರಮವನ್ನು ನಾವು 15 ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು ಮುಖ್ಯವಾಗಿ ಶಾಲಾಭ್ಯಾಸ, ಮಕ್ಕಳಿಗೆ ಸ್ಕಾಲರ್ಶಿಪ್ಪು, ಯೂನಿಫಾರ್ಮು, ಅನ್ನ ದೋಸೆ, ಟಾಯ್ಲೆಟ್ ಕಟ್ಟೋದು, ಕೊಡಿಸೋದು ಇಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ಒಂದು 2 ವರ್ಷದಿಂದ ಈ ಕೊರವರಿಗೆ ಮನೆಯನ್ನು ಕೊಡಿಸುವಂಥ ಒಂದು ವಿಶೇಷ ಯೋಜನೆಯನ್ನು ಕೈ ಹಾಕಿಕೊಂಡಿದ್ದೀವಿ. ಇದು ಶುರು ಮಾಡಿದ್ದು ನಮ್ಮ ವಿಶ್ವೇಶಪ್ರಸನ್ನ ಸ್ವಾಮೀಜಿಯವರ ಪ್ರೇರಣೆಯಿಂದ. ಅವ್ರನ್ನ ಹೇಳಿದರು, ಏನಾದರೂ ಸಮಾಜದ ಕಟ್ಟಕಡೆಯ ಜನರು ಅತಿ ಕಷ್ಟದಲ್ಲಿರುವವರು ಅವರಿಗೆ ಮನೆ ಕೃಷಿ ಕೊಟ್ಟಿದ್ರೆ ನೀವು ಒಳ್ಳೆಯದಾಗುತ್ತೆ ಅಂತ. ಅದರ ಪ್ರಕಾರ ನಾವು 14 ಮನೆಯನ್ನು ಚೆನ್ನಾಡಿ ಕುಂದಾಪುರದ ಅಮಿಕಲ್ಕಟ್ಟೆ ಹತ್ತಿರದ ಕಳಿಸಿಕೊಟ್ಟಿವಿ. ಇದು 2ನೇ ಪ್ರಾಜೆಕ್ಟು. 24 ಮನೆ ಆಗಿದೆ. ಇವಾಗ ಮುಂದೆ ಒಂದು 14 ಮನೆ ಅಮಾವಾಸ್ಯದಲ್ಲಿ, ಒಂದು 14 ಮನೆ ಮಂದರ್ತಿ ಅಲ್ಲಿ ನಾವು ಈಗ ಯೋಜನೆ ಹಾಕ್ಕೊಂಡಿದ್ದೀವಿ. ಈ ಸಭೆ ಆದಮೇಲೆ ಆ 14 + 14 28 ಮನೆಗೆ ನಾವು ಭೂಮಿ ಪೂಜೆಯನ್ನು ನಡೆಸಲಿದ್ದೀವಿ. ಒಟ್ಟು 100 ಮನೆಗಳು ಮಾಡಬೇಕಂತ ಸಂಕಲ್ಪ ಇದೆ. 100ಕ್ಕಿಂತ ಹೆಚ್ಚು ಮಾಡ್ಬೋದು. 100 ಮನೆ ಅಂತೂ ಖಂಡಿತವಾಗಿ ಮಾಡ್ತೀವಿ.